ರಾಜೀನಾಮೆ ಕೊಡಿ. ಕೇಂದ್ರ ಸರ್ಕಾರ ಕಿತ್ತಾಕ್ಲಿ. ತೊಲಗಲಿ 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 ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಪಾಲರ ವಿರುದ್ಧ ಮತ್ತು ಬಿಜೆಪಿಯ ವಿರುದ್ಧವಾಗಿ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯಪಾಲರನ್ನ ಇಲ್ಲಿ ಕೂರಿಸಿದ್ದಾರೆ. ಜೊತೆಗೆ ಸಾಕಷ್ಟು ಅಂದ್ರೆ ಆರ್ ಅಶೋಕ್ ಅವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ, ಗಮನಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಇವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ರಾಜ್ಯಪಾಲರನ್ನೇ ಮಾತನಾಡಿಸ್ತೀನಿ. ರಾಜ್ಯಪಾಲರೇ, ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ, ಏನ್ ಹೇಳ್ತೀರಿ? ನಿಮ್ಮ ವಿರುದ್ಧ ಪ್ರತಿಭಟನೆ ಇದು. ಏನು ಮಾತಾಡ್ತಾ ಇಲ್ಲ ಪಾಪ ಅವರು. ಅವ್ರ ವಿರುದ್ಧನೇ ಪ್ರತಿಭಟನೆ ನಡೀತಾ ಇದೆಯಲ್ವಾ ಸರ್, ಏನ್ ಹೇಳ್ತೀರಿ? ಇವತ್ತು ರಾಜ್ಯಪಾಲರು ಬಿಜೆಪಿ JDS ನ ಕೈಗೊಂಬೆ ಆಗಿದ್ದಾರೆ. ಅದರ ವಿರುದ್ಧ ಇವತ್ತು ನಾವೊಂದು ವಿನೂತನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮಾನ್ಯ ಗೌರವಾನ್ವಿತ ರಾಜ್ಯಪಾಲರೇ, ನಿಮ್ಗೇನಾದರೂ ಸಂವಿಧಾನದ ಬಗ್ಗೆ ಕಾಳಜಿ ಇದ್ರೆ ದಯಮಾಡಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಕರ್ನಾಟಕದಿಂದ ತೊಲಗಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತೀವಿ. ವಿಜೇಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು ಆ ಕ್ಷಣದಿಂದಲೂ ಕೂಡ ರಾಜ್ಯಾದ್ಯಂತ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ನ ನಾಯಕರಾಗಿರಬಹುದು, ಏನು ಸಿದ್ದರಾಮಯ್ಯನವರ ಬೆಂಬಲಿಗರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ರಾಜ್ಯಪಾಲರ ವಿರುದ್ಧ ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವತ್ತು ಕೂಡ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯ ಕಾವು ಜೋರಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮುಂದೆ ನಾವಿದ್ದೀವಿ. ಇಲ್ಲಿಯೂ ಕೂಡ ಜೋರಾಗಿ ಪ್ರತಿಭಟನೆ ನಡೀತಾ ಇದೆ. ನಾನೀಗ ಇಲ್ಲಿನ ಪ್ರತಿಭಟನಾಕಾರರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಮೊದಲ ಉದ್ದೇಶ ಏನು ಸರ್? ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ದೇಶದಾದ್ಯಂತ ಯಾರಾದರೂ ಒಬ್ಬರು ಪೈಪೋಟಿ ಕೊಡುವಂಥ ಲೀಡರ್ ಇದ್ದಾರೆ ಅಂದರೆ ಯಾರಿಗೆ? ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ, ಇಡೀ BJP ಟೀಮ್ಗೆ ಅಂದರೆ ನಾವು ಸಿದ್ದರಾಮಯ್ಯ ಅವರು. ಅವ್ರನ್ನ ಇವತ್ತು ಇವರು ಏನಂತಂದರೆ ಏನಾದರೂ ಒಂದು ಮಾಡಿಬಿಟ್ಟು ಸ್ವಲ್ಪ ಒಳಗಡೆ ತಳ್ಳಿಬಿಡೋಣ ಇವ್ರನ್ನ ಹೆಂಗಾರು ಮಾಡಿ ಅನ್ನೋ ಇದು ಏನು ಮಾಡ್ತಾ ಇದ್ದಾರೆ ಇವತ್ತು. ಈ ಒಂದು ಕಳ್ಳ ಆಟಗಳು ಈ BJPನವ್ರದ್ದು ಮತ್ತು JDS ಅವರು ಸೇರಿಕೊಂಡು ಇದಕ್ಕೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತಾರೆ ಸರ್. ಇಷ್ಟೇ ಅಲ್ಲ, ಇವತ್ತು ನಿನ್ನೆ ಮೊನ್ನೆ ಎಲ್ಲ ಬೇಕು ಅಂತ ಶನಿವಾರ ಇದು ಯಾವುದು ಅಂತ ಅರ್ಥ ಆಗಿಲ್ಲ ನಮಗೆ. ಇನ್ನೂ 4-5 ಕೇಸ್ಗಳು ಹಂಗೆ ಇದೆ. ಪ್ರಾಸಿಕ್ಯೂಷನ್ ಕೊಡದೇ ಇರತಕ್ಕಂಥ ಕೇಸ್ಗಳು ಯಾರ್ಯಾರು ರೆಡ್ಡಿ ಅವ್ರಿಗೂ ವಿರುದ್ಧ ಹೋದ್ರಲ್ಲ, ಬಳ್ಳಾರಿವರೆಗೂ ಸಿದ್ದರಾಮಯ್ಯವರು ತೊಡೆ ತಟ್ಬಿಟ್ಟು ಅವಾಗ ಆದಂಥದ್ದು. ಆಮೇಲೆ BJPಯ ಮಹಾನ್ ನಾಯಕರು ಇದಾರಲ್ಲ,
DK ಶಿವ ಇವರು ಯಾರೋ ಅವ್ರ ಹೆಸರೇ ಗೊತ್ತಿಲ್ಲ. ಅಲ್ಲ ಅವನು ಯಾರು ಇವನು ಕುಮಾರಸ್ವಾಮಿ ಅವ್ರದ್ದು. ಅದಾದ ನಂತರ ಇನ್ನೂ ಒಂದಷ್ಟು ಜನ ಇದಾರಲ್ಲ, ಇನ್ನು 10 ತಿಂಗಳು ಮುಂಚೆ ಕೊಟ್ಟಿದ್ದು ಆ ನಿರಾಣಿ ಅವ್ರದ್ದಿಲ್ಲ, ಏನೂ ಇಲ್ಲ ಬೋರ್ಡ್ಗಳೆಲ್ಲ ಪೋಸ್ಟರ್ಸ್ಗಳೆಲ್ಲ ಹಾಕಿದ್ರು. ಶಶಿಕಲಾದು ಇಲ್ಲ, ಯಾವುದೂ ಇಲ್ಲ. ತರಾತುರಿನಲ್ಲಿ ನೋಟಿಸ್ ಕೊಟ್ಬಿಡೋದು, ಇಮಿಡಿಯೇಟ್ ಆಗಿ ಟಕ್ ಅಂತ ಮಾಡ್ಬಿಡೋದು. ಏನು ಅಂತಂದ್ರೆ ಇದಕ್ಕೆ ಪಾದಯಾತ್ರೆ ಬೇರೆ, ಇದಕ್ಕೆ ಪಾದಯಾತ್ರೆ ಅನ್ನೋದು ಯಾಕೆಂದ್ರೆ ನಾವು ಮಾಡಿದ್ವಲ್ಲ ಕಾಂಗ್ರೆಸ್ನವರು, ಅದನ್ನೇ ಕಾಪಿ ಮಾಡೋದು. ಇವತ್ತು ಏನು ಪಾದಯಾತ್ರೆಗಳು ನಾವು ಮಾಡ್ತಾ ಇದೀವಿ ದೇಶಾದ್ಯಂತ ರಾಜ್ಯಾದ್ಯಂತ, ಇದನ್ನೇ ಕಾಪಿ ಮಾಡ್ಕೊಂಡು ಹೋಗೋದು. ಇವತ್ತು ಏನೂ ಆಗಲ್ಲ. ನ್ಯಾಯ ಅನ್ನೋದಿದ್ರೆ ಇಡೀ ರಾಜ್ಯದಲ್ಲಿ ಜನ ಇವತ್ತು 136 ಸೀಟ್ ಇವತ್ತು ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಇದು ನ್ಯಾಯ. ಸಿದ್ದರಾಮಯ್ಯನವ್ರನ್ನ ಇವತ್ತು ಕಡೆಗಣಿಸ್ತಾ ಇದ್ದಾರೆ. ಉಗ್ರ ಹೋರಾಟ ಆಗುತ್ತೆ. BJPನವ್ರಿಗೆ JDSನವ್ರಿಗೆ ಹೇಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಇದು ಬಂದಿರತಕ್ಕಂಥ ಸೇರಿರೋದವ್ರ ಅಭಿಮಾನಿಗಳೆಲ್ಲ ಏನಿದ್ದಾರೆ ರೋಡ್ಗೆ ಇಳಿದ್ರು ಅಂತಂದ್ರೆ ತಮಗೆ ಬಹಳ ಕಷ್ಟ ಆಗ್ತದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನು ವಾಪಸ್ ತಗೋಬೇಕು. ರಾಜ್ಯಪಾಲರೇ, ನೀವು ತೊಲಗಬೇಕು ಇಲ್ಲಿಂದ, ರಾಜ್ಯನ ಬಿಟ್ಟು ತೊಲಗಿ. ನಿಮ್ಮನ್ನ ರಾಜ್ಯಕ್ಕೆ ಕರ್ಕೊಂಡ್ಬಂದಿರೋದು ಒಳ್ಳೆ ಆಡಳಿತ ಮಾಡಿ ಅಂತ BJPನವರು ಕಾಯಿನ್ ಬೂತ್ ಥರ ಆಡಬೇಡಿ. ನೀವು ಕಾಯಿನ್ ಹಾಕಿದ ತಕ್ಷಣ ಫೋನ್ ಮಾಡ್ತೀವಲ್ಲ ನಾವು, ಆ ಥರ ಆಡಬೇಡಿ ರಾಜ್ಯಪಾಲರೇ. ಇದು ಒಂದು ಎಚ್ಚರಿಕೆಯ ಗಂಟೆ ನಿಮಗೆ. ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಇಡೀ ನಮ್ಮ ರಾಜ್ಯದ ಜನತೆ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪಕ್ಷದವರು ಇವತ್ತೇನು ಪ್ರತಿಭಟನೆ ಎಲ್ಲ ಮೂಲೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಆಗುತ್ತೆ ಇದು. ನೀವು ದಯಮಾಡಿ ಮುಂದಿನ ದಿನಗಳಲ್ಲಿ ಏನಾದರೂ ಮುಂದೆ ಬೇಕು ಅಂತ ಕೇಸ್ಗಳು ಹಾಕಿ ಪ್ರಾಸಿಕ್ಯೂಷನ್ಗೆ ತಗೊಂಡವ್ರಿ ಅಂದ್ರೆ ಉಗ್ರ ಹೋರಾಟ ಜಾಸ್ತಿ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ರಾಜ್ಯಪಾಲರ ವಿರುದ್ಧ ನಿಮ್ಮ ಹೋರಾಟ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟನ? ರಾಜ್ಯಪಾಲರು ಯಾರು ನಾಣ್ಯ ಸ್ವಾಮಿ? ಅವರೇ ತಾನೆ ಮೇನ್ ಆಗಿ. ರಾಜ್ಯಪಾಲರು ಅಂದ್ರೆ ಏನು? ಅವರೇ ತಾನೆ. ಇವಾಗ ನಾವು ಯಾರನ್ನಾದ್ರೂ ಒಬ್ಬರನ್ನ ನಮ್ಮೇರ ಸುಮ್ಮನೆ MLC ಮಾಡ್ತೀವಿ ನೋಡಿ, ನಾನು ಮಾಡೋದಿರಪ್ಪ, ನಾನು ಹೇಳ್ದಂಗೆ ಕೇಳಲೇ, ನಾನು ಹೇಳ್ದಂಗೆ ಕೇಳು, ಇಲ್ಲ ರಾಜ್ಯಪಾಲ ಬಿಟ್ಟು ಬಾ ಅಂತಾರಲ್ಲ, ಆ ಥರ ಇದು. ಇನ್ನೇನು ಅಲ್ಲ ಇದು. ರಾಜ್ಯಪಾಲರಿಗೆ ಕೊಟ್ಬಿಡೋರೆ ಸುಮ್ಮನೆ. ನಾನು ಹೇಳ್ದಂಗೆ ಕೇಳಿಲ್ಲ ಅಂದರೆ ನೀನು ಮುಚ್ಕೊಂಡು ವಾಪಸ್ ಇಲ್ಲಿ ಡೆಲ್ಲಿಗೋ ಅವ್ರ ಮನೆಯಲ್ಲಿದೆ ಮನೆಗೆ ಸೇರ್ಕೊ ಹೋಗೋ ಅಂದಿರ್ತಾರೆ. ರಾಜ್ಯಪಾಲರು ಆಯ್ತು ಸ್ವಾಮಿ ಅಂತ ಸೈನ್ ಮಾಡಿ ಕೊಟ್ಬಿಡೋರೆ. ಏನು ಹೇಳ್ತೀರಿ ಸರ್? ಅಷ್ಟೇ ಸರ್, ನಾವೆಲ್ಲ ಸಿದ್ದರಾಮಯ್ಯ ಪರ. ಅವ್ರದ್ದು ಯಾವುದೇ ಥರದ ಇದಿಲ್ಲ, ಸ್ಕ್ಯಾಮ್ ಇಲ್ಲ. ಇದು ಬೇಕು ಅಂತಲೇ ಮಾಡ್ದ ರಾಜೀನಾಮೆ. ಇವ್ರಿಗೆ ರಾಜ್ಯಪಾಲರು ಕೀ ಕೊಟ್ಟು ಮಾಡಿಸ್ತಾವ್ರಿ ಇವರೆಲ್ಲ. ಅಮ್ಮ, ಎಲ್ಲಿಂದ ಬಂದಿದ್ದೀರಿ? ಏನಾಗ್ತಿದೆ ಇಲ್ಲಿ? ಏನಾಗ್ತದೆ? ಎಲ್ಲ ಮೋಸ ಅಲ್ಲ ಸರ್, ಎಲ್ಲ ಕಮ್ಮಿ ಅಂತಾರೆ, ಎಲ್ಲನೂ ರೇಟ್ ಆಗಿದೆ. ಇಲ್ಲಿ ಏನಕ್ಕೆ ಪ್ರತಿಭಟನೆ ಆಗ್ತಿದೆ ಇಲ್ಲಿ? ಸರ್, ಇದು ರಾಜಕೀಯ ಕುತಂತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಏನು ಆಗದೆ ಇದ್ರೆ ಇವ್ರು ಬೇಕಾದಷ್ಟು ಮಾಡಿದ್ದಾರೆ. ಮೋದಿಯವರು ಇವರೆಲ್ಲ ಬೇಕಾದಷ್ಟು ಹಗರಣ ಮಾಡಿದ್ದಾರೆ. ಅಮಿತ್ ಶಾ ಅವರೆಲ್ಲ ಅವ್ರಿಗೆ ಯಾಕೆ ಬಂಧಿಸ್ತಾ ಇಲ್ಲ? ಬರೀ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇಲ್ಲಿ ಸರ್ಕಾರ ಇದೆ ಉಳಿಸ್ಬೇಕು ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದನ್ನೆಲ್ಲ ಖಂಡಿಸಿ ಇವತ್ತೆಲ್ಲ ನಾವೇನು ಸೇರಿದ್ದೀವಿ, ಇದನ್ನ ನಾವು ಖಂಡಿಸ್ತೀವಿ. ಕೆಲವೇ ದಿನಗಳಲ್ಲಿ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಸರ್ಕಾರ ಇರೋದ್ರಿಂದ ಜಾರ್ಖಂಡಲ್ಲೂ ಇದೇ ರೀತಿ ಮಾಡಿದ್ದಾರೆ. ಆದರೆ ಅಲ್ಲಿನ ಅವ್ರು ಸ್ಟ್ರಾಂಗ್ ಆಗಿರೋದ್ರಿಂದ ಅಲ್ಲಿ ನಡೀತಾ ಇದೆ. ಈಗ ಇಲ್ಲಿ ಬಿಟ್ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲೂ ಆಗಲೇ ಸ್ಟಾರ್ಟ್ ಆಗಿದೆ. ಈಗ BJPಯವರು ಸಿದ್ದರಾಮಯ್ಯನವರು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಅವರು ಹೋರಾಟ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದಾರೆ. ಈಗ ಮಾಡಲಿ, ಅದು ಅವರು ಮಾಡೋದು. ಅಪೋಸಿಷನ್ ಅಲ್ಲಿ ಇದ್ದಾರೆ, ಅವರು ಏನಾದರೂ ಒಂದು ಮಾಡಲೇಬೇಕಲ್ವಾ? ಅವ್ರಿಗೊಂದು ಏನಾದರೂ ಇದು ಬೇಕು, ಏನು ರೀಸನ್ ಬೇಕು. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ನಾವಿದ್ದಾಗ ನಾವು ಮಾಡ್ತಾ ಇದ್ವಿ, ಅದೇ ರೀತಿ ಅವ್ರು ಮಾಡ್ತಾ ಇದ್ದಾರೆ. ಮಾಡ್ಕೊಂಡು ಹೋಗ್ಲಿ, ಇದಕ್ಕೆ ನ್ಯಾಯ ಸಿಕ್ಕುತ್ತೆ ಅಂತ ಹೇಳಿ ನಾನು ಇದ್ರ ಇದು ತುಂಬ ವಿರೋಧ. ರಾಜ್ಯಪಾಲರ ಬಗ್ಗೆ ತುಂಬ ವಿರೋಧ ವ್ಯಕ್ತಪಡಿಸಬೇಕು. ಯಾಕೆಂದರೆ BJP ಸರ್ಕಾರ ಏನು ಹೇಳುತ್ತೆ ಅದೇ ಥರ ರಾಜ್ಯಪಾಲರು ಕುಣಿತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. DK ಶಿವಕುಮಾರ್ ಆಗಲಿ, ನಮ್ಮ ಇಡೀ ಕರ್ನಾಟಕ ಕಾಂಗ್ರೆಸ್ಗೋಸ್ಕರ ಹೋರಾಡುತ್ತೆ. ಎಲ್ಲ ಮಹಿಳೆಯರು ಕೂಡ ಮುಂದೆ ಬಂದಿದ್ವಿ. ಇದಕ್ಕೋಸ್ಕರ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಇದು ತಪ್ಪು, BJPಯವರು ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಇವತ್ತು ಹೋರಾಟ ನಡೀತಿದೆ. ಸರ್, ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದ ದಾಸನಪುರ ಬ್ಲಾಕಿಂದ ಬಂದಿದ್ದೀವಿ. ಈಗ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ತನಿಖೆಗೂ ಕೂಡ ನಡೆಯುತ್ತೆ. ಕೋರ್ಟ್ನಲ್ಲಿ ಹೋರಾಟ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು, DCM ಅವರು ಎಲ್ಲ ಹೇಳಿದ್ದಾರೆ. ಪ್ರತಿಭಟನೆ ಯಾಕೆ? ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ. ಸಿದ್ದರಾಮಯ್ಯನವರು ಅವರು ವೈಯಕ್ತಿಕವಾಗಲಿ ಅಥವಾ ಪರೋಕ್ಷವಾಗಲಿ ಅವರು ಇನ್ವಾಲ್ವ್ಮೆಂಟ್ ಇಲ್ಲ. ಹಾಗಾಗಿ ಬೇಕು ಅಂತಲೇ ಹೇಳಿ ಷಡ್ಯಂತ್ರ ಮಾಡಿ ಈ ಒಂದು ಕೃತ್ಯದಲ್ಲಿ ಅವರ ಸಿಲ್ಕ್ಸಕ್ಕೆ ಮತ್ತು ಅವರ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ಬೆಳೆಯೋದಕ್ಕೆ ಈ ಒಂದು BJPಯವರು ತಂತ್ರ ಹೂಡಿದ್ದಾರೆ. ಈ ತಂತ್ರಕ್ಕೆ ಕಾಂಗ್ರೆಸ್ ಎಂದಿಗೂ ಬಗ್ಗೋದಿಲ್ಲ. ಈಗ ರಾಜ್ಯಪಾಲರ ವಿರುದ್ಧ ಹೋರಾಟ ನಿಮ್ದು. ರಾಜ್ಯಪಾಲರ ವಿರುದ್ಧ ಹೋರಾಟ. ರಾಜ್ಯಪಾಲರು BJPಯ ಬಲಗೈ ಬಂಟ್ರಂತೆ ಆಡ್ತಾ ಇದ್ದಾರೆ
ಅನ್ನೋ ಆರೋಪ, ಏನು ಹೇಳ್ತೀರಿ? BJP ಅವರು ಬಲಗೈ ಬಂಟ್ರ ಥರನೇ ಆಡ್ತಾ ಇದ್ದಾರೆ, ಜೊತೆಗೆ ತುಂಬ ನೆಂಟರ ಥರ JDS ಅವರು ಆಡ್ತಾ ಇದ್ದಾರೆ. ಈ ಒಂದು ನಿಷ್ಪಕ್ಷವಾದ ತನಿಖೆ ನಡೆಸಬೇಕು ಅಂತ ಈಗ ರಾಜ್ಯಪಾಲರು ಈಗ ಪರೀಕ್ಷನಿಗೆ ಅನುಮತಿ ಕೊಟ್ಟಿದ್ದಾರೆ. ಈ ಅನುಮತಿ ಆರೋಪಗಳೆಲ್ಲ ಶುದ್ಧವಾದಂಥ ಸುಳ್ಳು ಅಂತ ಇಡೀ ರಾಜ್ಯ ಜನತೆಗೆ ಗೊತ್ತು, ರಾಜ್ಯ ಜನತೆಗೆ ಇಂಚಿಂಚು ಗೊತ್ತು. ಸಿದ್ದರಾಮಯ್ಯನವರು ಯಾವತ್ತು ಯಾವುದೇ ಒಂದು ಸಣ್ಣ ತಪ್ಪು ಸಹ ಮಾಡದಿರ್ತಕ್ಕಂಥ ನಿಷ್ಪಕ್ಷವಾದಂಥ ರಾಜಕಾರಣಿ ಅವರು. ಪುಟ್ಟ ಚಿನ್ನ ಅವರು, ತೆರೆದ ಪುಸ್ತಕ ಅವರು, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಈ 136 ಸೀಟ್ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಕೇಂದ್ರದಲ್ಲಿ ಹುನ್ನಾರ ನಡೆಸಿ, ಮತ್ತು ಮೊಹಮ್ಮದ್ ಶಾ ಮೋಸ, ಇವರು ಅಂದರೆ ಮೋದಿ, ಶಾ ಅಂದರೆ ಶಾ ಅಮಿತ್ ಶಾ, ಈ ಮೋಸಗಳು ಸೇರಿಕೊಂಡು ನಮ್ಮ ರಾಜ್ಯನ ಕತ್ತಲು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ, ಹೊಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯದ ಜನತೆ ಯಾವತ್ತೂ ಅವಕಾಶ ಕೊಡಲ್ಲ. ನಿಷ್ಪಕ್ಷವಾದಂಥ ಸಿದ್ದರಾಮಯ್ಯ ಅವರಿಗೆ ಇದರಲ್ಲಿ ಜಯ ಸಿಗುತ್ತೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ಇವತ್ತು ಕೋರ್ಟ್ಗೆ ಪಿಟಿಷನ್ ಸಲ್ಲಿಸ್ತಾ ಇದ್ದಾರೆ. ನ್ಯಾಯಾಂಗದ ಮೇಲೆ ನಿಮಗೆ ನಂಬಿಕೆ ಇದೆ, ಮತ್ತು ಈ ಹೋರಾಟ ಯಾಕೆ? ಕೋರ್ಟ್ ಮುಖಾಂತರನೇ ಗೆಲ್ಲಿ. ನೀವು ಅಕ್ರಮವಾಗಿ ಜಂತಕಲ್ ಮೈನಿಕ್ನ ಕುಮಾರಸ್ವಾಮಿ ಅವ್ರದ್ದು 550 ಎಕರೆನ 10 ತಿಂಗಳಾಗಿದೆ ಫೈಲ್ ಕೊಟ್ಟು ಯಾರಿಗೆ? ರಾಜ್ಯಪಾಲರಿಗೆ. ಆಮೇಲೆ ನಿರಾಣಿ ಕೊಟ್ಟಿದ್ದಾರೆ, ಶಶಿಕಲಾ ಜೊಲ್ಲೆ ಅವರು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತದಿಂದ ಅನುಮತಿ ಆಗಿದೆ. ಆದರೂ ನೀವು ಅವರಿಗೆ ನೀವು ಆದೇಶ ಕೊಡಿದರೆ ಸಿದ್ದರಾಮಯ್ಯ ಅವರ ಮೇಲೆ ಉದ್ದೇಶಪೂರ್ವಕವಾಗಿ ನೀವು ಕೊಡ್ತಾ ಇದ್ದೀರ ಅಂದರೆ ಇದು ರಾಜ್ಯವನ್ನು ಹೊಡೆಯುವಂಥ ಕೆಲಸ. ಈ ಕೆಲಸನೇ ನೀವು ಕೇಂದ್ರದ ಒಂದು ಮಲ್ತಾಯಿ ಧೋರಣೆಯನ್ನು ನೀವು ಮಾಡ್ತಾ ಇದ್ದೀರಾ ಅಂತ ನಾವು ಈ ಮೂಲಕ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಆಗಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದುಬಿಟ್ರೆ ಸರ್ ಇಲ್ಲಿ ಕೇಳಿ, ಇಲ್ಲಿ ಅದು ನಗೆಪಾಠ ಆಗುತ್ತೆ ಸರ್. ರಾಜ್ಯದ ಜನತೆ ಅವ್ರಿಗೆ ವೋಟ್ ಕೊಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ರ ಸರ್. ಅವ್ರೇನು ಸುಮ್ಮನೆ ಸೆಲೆಕ್ಟ್ ಆಗಿರೋದಲ್ಲ, ಯಾರು ನಾಮಿನೇಟ್ ಮಾಡೋದಲ್ಲ ಸರ್. ಇವ್ರ ಥರ ಗವರ್ನರ್ ಥರ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಸರ್. ಜನ ವೋಟ್ ಕೊಟ್ಟು ಅವ್ರು ಸೆಲೆಕ್ಟ್ ಮಾಡಿರೋದು. ರಾಜ್ಯದ ಜನತೆ ಇದಕ್ಕಿಂತ ಉಗ್ರ ಹೋರಾಟ ಆಗುತ್ತೆ ಅಂತಲೂ ಹೇಳಿದೆ ಅವಾಗಲೇ ನಾನು. ಈ ಥರ ನೀವು ಇಷ್ಟು ಸುಳ್ಳು ಆಪಂದೆ ಇವತ್ತು ನೀವು ಹೇಳ್ತಾ ಇದ್ರೆ ಏನಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಂತ. ಈ ಥರ ಮಾಡ್ಕೊಂಡು ಇವರು ದೇಶನ ಹಾಳು ಮಾಡ್ತಾ ಇದ್ರೆ ಸ್ಟ್ರೈಕ್ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಹೇಳಿ? ನೆಮ್ಮದಿಯಾಗಿ ಶಾಂತಿಯಾಗಿ ಇರತಕ್ಕಂಥ ರಾಜ್ಯನ ಇಡ್ಲಿಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಇಲ್ಲಿಂದ ಮೈಸೂರವರೆಗೂ ಹೋಯ್ತಾರೆ ಪಾದಯಾತ್ರೆ ಮಾಡ್ಕೊಂಡು, ಜನ ಸೇರಲ್ಲ, 150 ಜನ ಇಲ್ಲ. ಅಲ್ಲಿ ನೋಡ್ತಾ ಇದೀವಿ ಖಾಲಿ ಹೊಡಿತಾ ಇರೋದು, ಸಹಿಸಕ್ಕಾಯ್ತಲ್ಲ. ಇನ್ನೇನಾದ್ರೂ ಮಾಡೋಣ ಅಂತಾರೆ, ಇನ್ನೇನಾದ್ರು ಮಾಡಬೇಕು ಅಂತ ಅಂದ್ಬಿಟ್ಟು 150 ಜನ ಇಲ್ವಲ್ಲ, ಹೆಂಗ್ ಮಾಡೋದು ಅಂತೇಳಿ ಅಲ್ಲೇ ನೀವು ನೋಡಿದಿರಿ ಪೇಮೆಂಟ್ ಕೊಡ್ಸ್ಕೊಂಡು ಕರ್ಕೊಂಡ್ ಬಂದಿರೋದು. ಇಲ್ಲಿ ಕೇಳ್ಬಿಡಿ ಯಾರಾದ್ರೂ ಇನ್ನೂ ಅಭಿಮಾನ, ಕಾಂಗ್ರೆಸ್ ಅನ್ನತಕ್ಕಂಥ ಅಭಿಮಾನ, ಮತ್ತೆ ಸಿದ್ದರಾಮಯ್ಯ ಅವ್ರ ಮೇಲೆ, DK ಶಿವಕುಮಾರ್ ಅವ್ರ ಮೇಲೆ, ರಾಜ್ಯದ ನಾಯಕರ ಮೇಲೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಇವತ್ತು ನಾವೆಲ್ಲ ಸೇರ್ಕೊಂಡಿದೀವಿ. ಈ ಮೋಸನ ಸ್ಟಾಪ್ ಮಾಡಿ ಸಾಕು. ನಿಮಗೆ ಏನಾದರೂ ಒಂದು ಒಳಗಡೆ ಹಿಂದೇಟ್ ಹಾಕೊಂಡು ಇದೆಲ್ಲ ನೀವಿಬ್ಬರು ನಾಣ್ಯಗಳು, 2 ನಾಣ್ಯ ಎಡ್ಡು ಬುಷ್ ಇದಿರಲ್ಲ, JDS BJPನವರು ಎಡ್ಡು ಬುಷ್ ಬಿಟ್ಬಿಡಿ. ಅದನ್ನು ಬಿಟ್ಬಿಟ್ಟು ಇದನ್ನ ಬೇರೆ ಥರದಾದ್ರೂ ನಡ್ಕೊಂಡೋಗಿ ರಾಜ್ಯ ನಡ್ಸ್ಕೊಳ್ಳೋ ರೀತಿ ನಡ್ಕೊಂಡು ಗ್ಯಾರಂಟಿ ಕೊಟ್ಬಿಟ್ಟಿದಾರಲ್ಲ, 5 ಗ್ಯಾರಂಟಿ ಸಹಿಸಕ್ಕೆ ಆಗ್ತಾಯಿಲ್ಲ. ಅವ್ರಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ. ಹೆಂಗಾರ ಮಾಡಿ ಇವ್ರನ್ನ ಹಿಡಿಬೇಕಲ್ಲ. ಸಿದ್ದರಾಮಯ್ಯ ಅವ್ರನ್ನ ಸಿಗಿಸ್ಬೇಕು ಅಷ್ಟೇ ಅವ್ರು ಸರ್, ಇನ್ಯಾರು ಇಲ್ಲ. ಮೇಯ್ನ್ ಸಿದ್ದರಾಮಯ್ಯ ಒಬ್ಬರು ಇಳಿಸ್ಬೇಕು. ಮೋದಿಗೆ ಟಾಂಗ್ ಕೊಡೋರು ಇನ್ಯಾರು ಇಲ್ವಲ್ಲ, ಇವರೊಬ್ಬರೇ ಇರೋದು. ಹಂಗಾಗಿ ಇದು ಮೇಯ್ನ್ ಪಾಯಿಂಟ್. ನೋಡಿ ಗಮನಿಸ್ತಾ ಇದ್ದೀವಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳಿ. ಯಜಮಾನ್ರೆ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ? ನಾವು ಬೆಳಗಾವಿ ಜಿಲ್ಲೆ. ಸಿದ್ದರಾಮಯ್ಯ ಸಾಹೇಬ್ರಂತ ಆಡಳಿತ ಒಳ್ಳೆ ಆಡಳಿತ. ಇಂಥ ಆಡಳಿತ ಅವ್ರಿಗೆ ಹೊಟ್ಟೆ ಉರಿ ಬಿದ್ದುಬಿಟ್ಟೈತಿ. ಬಡಬಗ್ಗರಿಗೆ ಕಣ್ಣು ತರಿಸೋರು, ಬರ್ಬಗ್ಗರ ಜ್ವಾಪನ ಮಾಡೋರು ಸಿದ್ದರಾಮಯ್ಯ ಸರ್ಕಾರ. ಈ ಸರ್ಕಾರ ಬಿಟ್ಟರೆ ಆ ಸರ್ಕಾರ ಬರೋಂಗಿಲ್ಲ, ಇದು ಸತ್ಯ. ಅವ್ರ ಯಾಕಲ್ಲ ಈ ರಾಜಪಾಲ ಸ್ವಲ್ಪ ನಾಲ್ಕು ಜನ ಬರಲಿಲ್ವ ಇಲ್ಲಿ? ಅಲ್ಲ ಪದ್ಧತಿ ಅಲ್ಲ, ರಾಜಕೀಯ ತಂತು ಬೆಳಿಬೇಕು ನಾವು ಕೇಳ್ತೇವೆ. ಇಲ್ಲಿ ಅವರಂಥ ಆಡಳಿತ ಯಾರಿಗೆ ಸಿಗಂಗಿಲ್ಲ, ಅವರಂಥ ನಾಯಕರು ನಮಗೆ ಸಿಗಂಗಿಲ್ಲ. ಓಕೆ ಸರ್, ಏನು ಹೇಳ್ತೀರಿ? ಈ JDS BJP ಒಂದೇ ಮುಖದ 2 ನಾಣ್ಯಗಳು. ಇದು ದಾರೆಗೆ ಹೋಗ್ಬಿಟ್ಟು ಪ್ರಾಸಿಕ್ಯೂಷನ್ ಕೊಡಿ ಅಂದ ತಕ್ಷಣ ಎಂಥ ಪ್ರಭಾವಿ ವ್ಯಕ್ತಿಗಳಿಗೂ ರಾಜ್ಯಪಾಲದ ಭವನದ ಮೇನ್ ಗೇಟೇ ತೆಗಿಯಲ್ಲ. ಇನ್ಯಾರ ದಾರೆಗೆ ಹೋಗಿ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ಮೇನ್ ಗೇಟ್ ತೆಗೆದುಬಿಟ್ಟು ಪ್ರಾಸಿಕ್ಯೂಷನ್ ಕೊಟ್ಟವ್ರೆ. 10 ತಿಂಗಳು ಮುಂಚೆನೇ ಕುಮಾರಸ್ವಾಮಿ ಅವ್ರ ಮೇಲೆ ಒಂದು ತನಿಖಾ ಸಂಸ್ಥೆ ಲೋಕಾಯುಕ್ತ ಸರ್ಕಾರದ್ದು ಪ್ರಾಸಿಕ್ಯೂಷನ್ ಕೊಡಿ ಅಂತ 10 ತಿಂಗಳು ಮುಂಚೆನೇ ಹೇಳಿದ್ದಾರೆ. ಅದನ್ನು ಕೊಟ್ಟಿಲ್ಲ. ಇವತ್ತು ಕೊಡೋದು, ನಾಳೆನೇ ಇವ್ರಿಗೆ ನೋಟಿಸ್ ಇಶ್ಯೂ ಮಾಡೋದು, ಇದೆಲ್ಲ ನಡೆಯಲ್ಲ. ರಾಜ್ಯಪಾಲರು ಈ ಕರ್ನಾಟಕ ಜನತೆಗೆ ಮಣ್ಣು ತಿನ್ಸೋಕ್ಕಾಗಲ್ಲ. ಈ ರಾಜ್ಯ ಬಿಟ್ಟವರು ತೊಲಗಬೇಕು, ರಾಜ್ಯಪಾಲರು ತೊಲಗಬೇಕು. ಇದು ಕೇಂದ್ರ ಸರ್ಕಾರದ ಕೈಗೊಂಬೆ ಥರ, BJP ಕಚೇರಿ ಥರ ರಾಜ್ಯಪಾಲರು ಆಡಬಾರ್ದು. ಈ ಕರ್ನಾಟಕ ಜನ ಯಾವತ್ತೂ ಸ್ವಾಭಿಮಾನಿಗಳು, ಕ್ಷಮೆ ಮಾಡಲ್ಲ. ದಯವಿಟ್ಟು ಅವರು ನೈತಿಕತೆ ಇದ್ದರೆ ರಾಜ್ಯಪಾಲ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಗೆಹ್ಲೋಟ್ ಅವರು ವಾಪಸ್ ಹೋಗಬೇಕು.
ಗೆಹ್ಲೋಟ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಜನರ ಆಗ್ರಹ. ಸಾಕಷ್ಟು ಜನ ಬಂದಿದ್ದಾರೆ ನೋಡಿ, ಇಲ್ಲಿ ಸತ್ಯಮೇವ ಜಯತೆ ಅಂತ ಬೋರ್ಡ್ ಹಿಡ್ಕೊಂಡು ಪ್ರತಿಭಟನೆ ನಡೀತಾ ಇದೆ. ಮೇಡಮ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ? ನಾವು BGM ಲೇಔಟ್. ಹೇಳಿ, ಏನು ಹೇಳ್ತೀರಿ? ಏನು ಹೇಳ್ತೀವಿ ಸರ್, ಇದು ತುಂಬ ಅನ್ಯಾಯ ಆಗ್ತಿದೆ ನಮ್ಮ ಪಕ್ಷಕ್ಕೆ. ಇಷ್ಟು ದಿನ BJP ಅವ್ರು ಮಾಡಿದ್ದಾರೆ, JDS ಅವ್ರು ಮಾಡಿದ್ದಾರೆ, ಅವ್ರಿಗೇನು ಆ್ಯಕ್ಷನ್ಸ್ ತಗೊಳ್ದೇ ಇರೋ ಗವರ್ನರು ಇವತ್ತು ತಗೊಳ್ತಾ ಇದ್ದಾರೆ ಅಂದರೆ ಇದು ಅನ್ಯಾಯ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ ಸಿದ್ದರಾಮಯ್ಯನವರು, ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ. ಕೋರ್ಟ್ನಲ್ಲಿ ಎಲ್ಲವೂ ಇತ್ಯರ್ಥ ಆಗುತ್ತೆ, ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ಇಲ್ಲಾಂದರೆ ಹೊರಗಡೆ ಬರ್ತಾರೆ. ಈ ಪ್ರತಿಭಟನೆ ಯಾಕೆ? ಈ ಪ್ರತಿಭಟನೆ ಯಾಕೆ ಅಂದರೆ ನ್ಯಾಯಕ್ಕೋಸ್ಕರನೇ ಪ್ರತಿಭಟನೆ. ಇದು ನ್ಯಾಯ ಸಿಕ್ಕಲಿ ಅಂತ ತುಂಬ ತಾರತಮ್ಯ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರೆಲ್ಲ ಮಾಡಿದಾಗ ಏನೂ ಆ್ಯಕ್ಷನ್ ತಗೊಳ್ದೇ ಇರೋವಂಥ ಗವರ್ನರ್ ಇವತ್ತು ತಗೊಳ್ತಿದ್ದಾರೆ. ಅದಕ್ಕೆ ನಾವು ಹೋರಾಟಕ್ಕೋಸ್ಕರ ಇಳಿದಿದ್ದೀವಿ ಬೀದಿಗೆ. ಸರ್, ಈಗ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ, ಆಮೇಲೆ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ, ದೀನದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ, ಈ ಸರ್ಕಾರವನ್ನು ಸಹಿಸಲಾರದ ಏನು ಪಂಚ್ ಗ್ಯಾರಂಟಿ ಮಾಡಿದ ನಂತರ ಅವ್ರಿಗೆ ಹೊಟ್ಟೆ ಉರಿ, ಈ ಕ್ಲೀನ್ ಆಡಳಿತ ಕೊಡ್ತಕ್ಕಂಥ ಇಡೀ ದೇಶದಲ್ಲಿ ಯಾರ್ಯಾರ ಮುಖ್ಯಮಂತ್ರಿ ಇದ್ದರೆ ಅದರ ಶ್ರೀಮಾನ್ ಸಿದ್ದರಾಮಯ್ಯನವರು ಇಂಥ ಆಡಳಿತವನ್ನು ನಿಷ್ಕ್ರಿಯಗೊಳಿಸಬೇಕಂತಕ್ಕಂಥ ದುರುದ್ದೇಶದಿಂದ ಈ ಕೆಲಸ ರಾಜ್ಯಪಾಲರ ಮುಖಾಂತರ BJP ತನ್ನ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ. ಅದಕ್ಕೆ ಧಿಕ್ಕಾರ ಹೇಳಲಿಕ್ಕೆ ನಾವೆಲ್ಲರೂ ಇವತ್ತು ಪ್ರತಿಭಟನೆ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನ ಪರವಾಗಿ ನಿಲ್ಲಬೇಕು, ಸತ್ಯದ ಪರವಾಗಿ ನಿಲ್ಲಬೇಕು, ನ್ಯಾಯದ ಪರವಾಗಿ ನಿಲ್ಲಬೇಕು ಅಂತೇಳಿ ಈ ಪ್ರತಿಭಟನೆ ಇಷ್ಟ ಆಗಿದೆ ಹೊರತು BJP ಅವರು ಒಂದು ಮಾತು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರನ್ನ BJP JDSನವ್ರು ಮಾತ್ರ ಇಳಿಸೋದಕ್ಕೆ ಟ್ರೈ ಮಾಡ್ತಿಲ್ಲ, ಕಾಂಗ್ರೆಸ್ನಲ್ಲೂ ಕೆಲವು ನಾಯಕರಿದ್ದಾರೆ. ಫಾರ್ ಎಕ್ಸಾಂಪಲ್ DKಶಿ ಅವ್ರ ಹೆಸರು ಹೇಳ್ತಿದ್ದಾರೆ. DKಶಿ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಸಾಧ್ಯ ಇಲ್ಲ. ಒಂದು ಸಣ್ಣ ಒಬ್ಬ ಕಾರ್ಯಕರ್ತನು ಕೂಡ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಿಲ್ಲ. ಅದು ಸುಳ್ಳು, ಸತ್ಯಕ್ಕೆ ದೂರವಾದಂಥ ಮಾತು. ಕಾಂಗ್ರೆಸ್ ಪಕ್ಷವನ್ನು ಒಡಿಲಿಕ್ಕೆ ಇತ್ತಂತ ಹುನ್ನಾರ ಮಾಡ್ತಿದ್ದಾರೆ ಹೊರತು ಶ್ರೀಮಾನ್ ಸಿದ್ದರಾಮಯ್ಯನ ವಿರುದ್ಧವಾಗಿ ಸಣ್ಣ ಕೂಸು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತಕ್ಕಂಥ ಮಾತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ ನಾವು. ಓಕೆ, ಥ್ಯಾಂಕ್ ಯು. ಎಸ್, ಇದು ಇಲ್ಲಿ ಪ್ರತಿಭಟನೆಗೆ ಬಂದಿರುವಂಥ ಜನರ ಮಾತು. ರಾಜ್ಯಪಾಲರು BJP ಏಜೆಂಟ್ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಅವರು ರಾಜ್ಯ ಬಿಟ್ಟು ತೊಲಗಬೇಕು ಅಂತ ಹೇಳ್ತಾ ಇರೋದು. ಸೊ ಮತ್ತಷ್ಟು ಜನ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ ನೀವು? ಮೈ ನೇಮ್ ಈಸ್ KR ಕೃಷ್ಣಮೂರ್ತಿ. ನನ್ನ ಐ ಆಮ್ ಆಲ್ಸೋ ಮಿನಿ ಸಿದ್ದರಾಮಯ್ಯ. ಓಕೆ, ಸೋ ಮಚ್ ಪ್ರಾಬ್ಲಮ್. ಈಗ ನಾನು ಬಂದಿರೋ ಉದ್ದೇಶ, ರಾಜ್ಯಪಾಲರೇ ಹೊರತು ಯಾರಿಗೂ ಪಾಲರಲ್ಲ. ಅವರು ಓನ್ಲಿ ರಕ್ಷಣೆ. ಅವ್ರನ್ನೇನಿದ್ರು ಸ್ವತಂತ್ರ ದಿನಾಚರಣೆಗೆ ಇನಾಗ್ರೇಷನ್ ಕರೆಸ್ಬೇಕು. ಆಮೇಲೆ ಚುನಾವಣೆ ಆದ ಮೇಲೆ ಅವರ ಪ್ರಮಾಣ ವಚನ ಕರೆಸಬೇಕು. ಅವರಿಗೆ ಈ ನೈತಿಕ ಹಕ್ಕು ಇಲ್ಲ. ಅವ್ರು ಏನಿದ್ರು ಕರ್ನಾಟಕ ಸರ್ಕಾರದ ಕ್ರಾಂತಿಕಾರಿ ದುರ್ಘಟನೆ ಬಂದು ಅವಿರತ ಬಂದಾಗ ಅವ್ರ ಪಾಲನೆ ಇರಬೇಕು. ಅವ್ರೇನನ್ನು ಕೇಂದ್ರದ ಉಸ್ತುವಾರಿ ಅಷ್ಟೇ, ನೇರವಾಗಿ ತಗೊಳೋದು ಬರಲ್ಲ. ಈಗ ನಾವು ಒಂದು ಮಸೂದೆ ಪಾಸ್ ಮಾಡಿ ರಾಜ್ಯಪಾಲರು ಉಪರಾಜ್ಯಪಾಲರ ಹುದ್ದೆಯನ್ನು ಮಸೂದೆಯಲ್ಲಿ ಮಂಡಿಸಬೇಕು. ಯಾಕಂದರೆ ಒಂದೇ ಒಂದು ಪೋಸ್ಟ್ ಕೊಡಬಾರ್ದು. ರಾಜ್ಯಪಾಲರು ಏಕವಾಗಿ ಮಾತಾಡ್ತಾರೆ, ಅವ್ರದ್ದೇ ತೀರ್ಮಾನ ಬೇಡ. ಉಪರಾಜ್ಯಪಾಲರು ಕರ್ನಾಟಕದ ಜಡ್ಜ್ ಆಗಲಿ, ಇವರು ಡಿಫೆನ್ಸ್ನವರೊಬ್ಬರನ್ನ ರಾಜ್ಯಪಾಲರಾಗಿ ನೇಮಿಸಬೇಕು. ಆಗ ಅವರಿಬ್ಬರು ಯಾವುದೇ ಕಾರಣಕ್ಕೂ ತೀರ್ಮಾನ ಮಾಡಿನೇ ಮುಂದಿನ ತೀರ್ಮಾನ ತಗೊತಾರೆ. ಇದು ಅವರು ಒಬ್ಬರು ಒಂದೇ ಸೀಟು ಕೇಂದ್ರದಿಂದ ಇಲ್ಲಿ ಕಳಿಸಿರೋ ಉಪರಾಷ್ಟ್ರಪತಿ ಇದು ರಾಜ್ಯಪಾಲರ ವಿಧಾನಕ್ಕೆ ಅವರದೇ ಒಂದು ಏಕನಿರ್ಣಯ. ಇದು ಸಿದ್ದರಾಮಯ್ಯನವರಿಗೆ ಖಂಡನೀಯ. ಯಾವುದು ಮೂಡ ಬೇಡ ಇಲ್ಲ. ಅವರು ಸಿದ್ದರಾಮಯ್ಯವ್ರ ಹೆಂಗಸರು ಪಾರ್ವತಮ್ಮ ಜಮೀನು ಕೊಟ್ಟಿದ್ದಾರೆ, ಅವ್ರ ಕಾಲದಲ್ಲಿ ಸೈಟ್ ಕೊಟ್ಟಿದ್ದಾರೆ. ಇದು ಯಾವುದೇ ಸಿದ್ದರಾಮಯ್ಯ ಯಾವುದೇ ವಿಚಾರದಲ್ಲಿ ಯಾವುದೇ ಮಾಡಿಲ್ಲ, ಇದು ಮಾಡಿಲ್ಲ. ಅವರು ಸೈಟ್ ಕೊಡ್ದಿರಾ, ಬೇರೆ ವಿಚಾರದ ಸೈಟ್ ಕೊಡ್ದಿರಾ, ಏನೇ ಅವರೇ ಅಕ್ರಮವಾಗಿ ಸೈಟ್ ತೊಗೊಂಡಿದ್ರೆ ಐ ವಿಲ್ ಬಾದರ್. ಐ ಆಮ್ ಎ ಮಿನಿ ಸಿದ್ದರಾಮಯ್ಯ, ಕಾಕೋಲ್ ಬೆಂಗಳೂರು ನಾರ್ತ್. ಓಕೆ ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ? ಕಾಲು ನೋವಿದೆ ನಿಮಗೆ? ಸರ್ ನಮಸ್ಕಾರ, ನನ್ನ ಹೆಸರು ಮುತ್ತರಾಜು ಅಂತ, ಪಾವಗಡ ತಾಲೂಕು, ಇಲ್ಲಿ ದಾಸರಳ್ಳಿ ಇರೋದು. ಇವತ್ತು ರಾಜ್ಯದ ರಾಜ್ಯಪಾಲರಿಗೆ ಏನೋ ಒಂದು ದೂರನ್ನು ಈ 3 ಜನ ನೀಡಿದ್ದಾರೆ. ಇವರು 3 ಜನ ಸತ್ಯ ಹರಿಶ್ಚಂದ್ರ ಮಕ್ಕಳು ಇಲ್ಲ ಮೊಮ್ಮಕ್ಕಳಾಗಿರಬೇಕು. ಇವರು ಮಾತ್ರ ಬಿಟ್ಟರು ಬೇರೆ ಇನ್ಯಾರೂ ಇಲ್ಲ.
ಮಾನ್ಯ ರಾಜ್ಯಪಾಲರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ವಿ. ಸ್ವಾಮಿ, ಇವರು ಅನೇಕ ರಾಜಭವನದಲ್ಲಿ ಅನೇಕ ಪ್ರಕರಣಗಳು ಪ್ರಾಸಿಕ್ಯೂಷನ್ಗೆ ಸಂಬಂಧಿಸಿದಂತೆ ಅನೇಕ ಪ್ರಕರಣಗಳು ಬಾಕಿ ಇದ್ದಾವೆ. ಅಂತಹ ಒಂದು ಪ್ರಕರಣಗಳ ವಿರುದ್ಧ ತಾವು ಯಾವುದೇ ರೀತಿಯ ಅನುಮತಿಯನ್ನು ನೀಡುವುದಿಲ್ಲ. ಒಂದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಏನು ಒಂದು ತರಾತುರಿ ಇವರು ದೂರುದಾರರು ಕೊಟ್ಟಿರ್ತಕ್ಕಂತಹ ಅರ್ಜಿಯನ್ನು ಸ್ವೀಕರಿಸಿ 24 ಗಂಟೆಗಳ ಒಳಗಾಗಿ ನಮ್ಮ ಸಿದ್ದರಾಮಯ್ಯ ಅಹಿಂದ ನೇತೃತ್ವದ ನಾಯಕರಾಗಿರ್ತಕ್ಕಂತಹ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಮೇಲೆ ಏನು ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದೀರಾ, ಈ ಹಿಂದೆ ಈ ಕೇಂದ್ರ ಸರ್ಕಾರ ಮತ್ತು JDS ಪಕ್ಷದ ಹುನ್ನಾರ ಇದೆ ಅಂತ ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ತಾವು ಮಾಡಿರ್ತಕ್ಕಂಥ ಏನು ಒಂದು ಈ ಒಂದು ಪ್ರಾಸಿಕ್ಯೂಷನ್ ಅನ್ನು ಅತಿ ಶೀಘ್ರದಲ್ಲೇ ವಾಪಸ್ ತೆಗೆದುಕೋಬೇಕು. ಈ ಒಂದು ವಿಷಯದಲ್ಲಿ ಘನತಾವೇತ್ತ ರಾಷ್ಟ್ರಪತಿಗಳಾಗಿರ್ತಕ್ಕಂಥವರ ದ್ರೌಪದಿ ಮುರ್ಮುರವರು ಅತಿ ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂಥವರು ಈ ಒಂದು ವಿಷಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು. ಈ ಒಂದು ಪ್ರಕರಣಕ್ಕೆ ಅತಿ ಶೀಘ್ರದಲ್ಲೇ ತಿಲಾಂಜಲಿ ಮಾಡಬೇಕಂತ ಹೇಳಿ ರಾಷ್ಟ್ರಪತಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಎಸ್, ಇದು ಜನರ ಮಾತು. ಜೊತೆಗೆ ಇನ್ನು ಏನು ಸರ್, ಏನು ಹೇಳ್ತೀರಾ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ತಮ್ಮ ಕಾಂಗ್ರೆಸ್ ಸರ್ಕಾರ 131 ಶಾಸಕರಿದ್ದು ಸುಭದ್ರ ಸರ್ಕಾರವಿದ್ದು ದಯವಿಟ್ಟು ಗ್ಯಾರಂಟಿ ಸಮಸ್ಯೆಗಳನ್ನು ಯಾವುದೇ ನಿಲ್ಲಿಸೋಕ್ಕೆ ನೀವು ದಯವಿಟ್ಟು ಅವಕಾಶ ಕೊಡಬೇಡಿ. ನೀವು ಪರೀಕ್ಷಣೆ ಮಾಡಿ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ತಂದಿದ್ದೇನೆ. ನಾನು ಕರೆಕ್ಟಾಗಿ ನಿಗಮವಾಗಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದ್ರ ಬಗ್ಗೆ ನೇರವಾಗಿ ನಿಮ್ಮ ಇದಕ್ಕೆ ಆಫೀಸ್ಗೆ ಕೊಡ್ತೇನೆ, ಮುಖ್ಯಮಂತ್ರಿ ಕಚೇರಿಗೆ ಕೊಡ್ತೇನೆ. ಗ್ಯಾರಂಟಿ ಬಗ್ಗೆ ನಿಲ್ಲಿಸಬಾರ್ದು. ಗ್ಯಾರಂಟಿಯಿಂದ ನಮ್ಮ ಸರ್ಕಾರ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಾವು ಹೇಳುವುದು ಅರ್ಥ ಮಾಡ್ಕೊಳ್ಳಿ. ನಾನು ಈಗ ಗ್ಯಾರಂಟಿ ಯಾರಿಗೆ ಕೊಡಬೇಕು ಯಾರಿಗಿಲ್ಲ, ಪುರುಷರಿಗೆ ಕೊಡಬೇಕಾ ಯಾರಿಗೆ ಕೊಡಬೇಕು ಸಾರಿಗೆ ಬಗ್ಗೆ, ಗೃಹಲಕ್ಷ್ಮಿ ಬಗ್ಗೆ ಯಾರಿಗೆ ಕೊಡಬೇಕು ಅನ್ನೋ ಸಂಪೂರ್ಣ ವರದಿಯನ್ನು ನಿಮ್ಮ ಆಫೀಸಿಗೆ ನಾನು ತಲುಪಿಸ್ತೇನೆ. ಯಾಕೆಂದರೆ ನೀವು ಕೊಟ್ಟಿರೋದು ಒಬ್ಬ ಯಜಮಾನಿಗೆ ಗೃಹಲಕ್ಷ್ಮಿ ಕೊಟ್ಟಿದ್ದೀರಾ. ಅದು ಏನಾಗಿದೆ ಅಂದರೆ ಯಜಮಾನಿಗೆ 2,00,000 ಹೋಗುತ್ತೆ. ಒಟ್ಟು ಕುಟುಂಬದಲ್ಲಿ ಇರೋ 2-3 ಸೊಸೆ ಇದಿರೋ ಬಿಡು ನಮ್ಮ ಮತ್ತೆ ಹಾಕ್ಕೊಂತಾಳೆ, ನಾವೇ ಹಾಕ್ಬೇಕು ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ದಯವಿಟ್ಟು ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾನು ದಯವಿಟ್ಟು ಹೊಂದಿದ್ದೇನೆ. ಇನ್ನೊಂದು ಸಾರಿಗೆ ವಿಚಾರದ ಮೇಲೆ ಮಹಿಳೆಯರಿಗೂ ಕೊಡಿ, ಆದರೆ ಪುರುಷರಿಗೆ 50 ವರ್ಷ ಮೇಲ್ಪಟ್ಟು ಪುರುಷರಿಗೆ ಪಾಸ್ ಕೊಡಿ. ಆಮೇಲೆ ಗಾರ್ಮೆಂಟ್ಸಲ್ಲಿ ಹೋಗ್ತಾ ಇರೋ ಬಡ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಬಡ ಕಾರ್ಮಿಕರಿಗೆ ಫ್ರೀ ಪಾಸ್ ಮಾಡಿ. ಆಮೇಲೆ ವಿದ್ಯಾವಂತರ ಮಕ್ಕಳಿಗೆ ಫ್ರೀ ಪಾಸ್ ಮಾಡಿ. BPL ಅವರಿಗೆ ಕೊಡಿ. APLಗೆ ಅವಕಾಶ ಯಾವುದೇ ಸಾರಿಗೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯಾವ ಭಾಗ್ಯನೂ BPL ಕಾರ್ಡ್ದವರಿಗೆ ವಿತರಣೆ ಮಾಡಬೇಡಿ. ಇದು ನನ್ನ ಕಡಾಖಂಡಿತ. IAM ಮಿನಿ ಸಿದ್ದರಾಮಯ್ಯ, ಬ್ಯಾಂಗ್ಳೂರು ನಾರ್ತ್ ರಾಜನಗುಂಟ ಕಾಕ್ಕೋಳ್. ಶಶಿಕುಮಾರ್ ಅಂತ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬ ಹಿಂದುಳಿದ ವರ್ಗದ ನಾಯಕರು, ಏನು 101 ಜಾತಿ ಹಿಂದುಳಿದ ವರ್ಗ ನಾಯಕಗಳ ಸಮುದಾಯದ ಪರವಾಗಿ, ರಾಜ್ಯದಲ್ಲಿ ಬಡವರ ಪರವಾಗಿ, ಶೋಷಿತರ ಪರವಾಗಿ ಉತ್ತಮ ಸರ್ಕಾರ ಮಾಡ್ತಾ ಇರೋದನ್ನ ಮೇಲ್ವರ್ಗದ ಜಾತಿ ಸಹಿಸಕ್ಕಾಗದೆ ಇಂಥ ಆಪಾದನೆಗಳೆಲ್ಲ ಮಾಡ್ತಾವ್ರೆ. ನಾನು ಒಬ್ಬ ಹಿಂದುಳಿದ ವರ್ಗ ಜಾತಿನಾಗಿ ಹೆಮ್ಮೆಯಿಂದ ಹೇಳ್ತೀನಿ, ನಮಗೆಲ್ಲ ಸಿದ್ದರಾಮಯ್ಯನವರು ಸೂಕ್ತವಾಗಿದ್ದಾರೆ. ಈ ರಾಜ್ಯಕ್ಕೆ ಸೂಕ್ತವಾದಂಥ ಆಡಳಿತ ಕೊಡ್ತಾರೆ. ದಯಮಾಡಿ ಸಿದ್ದರಾಮಯ್ಯನವ್ರಿಗೆ ಸಪೋರ್ಟ್ ಆಗಿ ನಾವೆಲ್ಲ ಬಂದಿದ್ದೀವಿ. ಮುಂದಕ್ಕೆ ಸರ್, ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯನವರು ಇಳಿಸೋದಕ್ಕೆ ಪ್ರಯತ್ನ ಪಡ್ತಿದಾರಂತೆ, ನಿಜಾನಾ? ಎಲ್ಲನ ಆಯ್ತದ ಇಳಿಸೋಕ್ಕೆ ಹಾಗಾದ್ರೆ ಇಳಿಸೋದು ಪ್ರಯತ್ನ ಪಡ್ತಿದಾರಾ? ಯಾರಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು, ವಿಜಯೇಂದ್ರ ಅವರು. ಅಂದ್ರೆ ಇಲ್ಲಿ ನಾವು ಇಳಿಸೋದು ಪ್ರಯತ್ನ ಪಡ್ತಾ ಇಲ್ಲ. ಸುತ್ತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ಆಸೆಯಿಂದ ಅವರೇ ಕುಮ್ಮ ಕೊಟ್ಟು ವಿಜಯೇಂದ್ರ ಅವರಿಗೆ ಇಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದಿನಕ್ಕೊಂದು ಮಾತು ಹೇಳೋರು, ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋರ ಬಗ್ಗೆ ಯಾರು ಗಮನ ಕೊಡ್ತಾರೆ? ಈ ಹಿಂದೆ ಯಡಿಯೂರಪ್ಪನಿಗೆ ಏನೆಲ್ಲ ಬೈದಿದ್ದಾರೆ, ಈ ಹಿಂದೆ ಮೋದಿಗೆ ಏನು ಬೈದಿದ್ದಾರೆ, ಈ ಹಿಂದೆ ಏನೆಲ್ಲ ಮಾತಾಡಿದ್ದಾರೆ. ಯಡಿಯೂರಪ್ಪರು ಸಿದ್ದರಾಮಯ್ಯನ ಬಗ್ಗೆ ಮಾತಾಡಿಗೆ ಏನು ನೈತಿಕತೆ ಇದೆ? ಅವ್ರ ಮಗ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಹೋದ್ರು, 25 ಜನ ಇಲ್ಲ. ಅದೇ ಟಗರು ಒಂದೇ ಒಂದು ಕೂಗು ಹಾಕಿದ್ರೆ ಕರ್ನಾಟಕನೇ ಬರ್ತದೆ. ಇಲ್ಲಿ ಎಲ್ಲ ಬಂದಿರೋರು ಅಭಿಮಾನಕ್ಕೋಸ್ಕರ ಬಂದಿರೋರು. ಬೆಂಗಳೂರಿಂದ ಪಾದಯಾತ್ರೆ ಅವರೆಲ್ಲ ದುಡ್ಡು ಕಟ್ಕೊಂಡು ಜಗಳಗಳು ಮಾಡ್ಕೊಂಡು ಆ ಥರ ಅಲ್ಲ. ಯಾವುದೇ ಕಾರಣಕ್ಕೂ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಯ್ತಾ ಇದ್ದಾರೆ. ಏನು ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ಒಂದು ಸಮುದಾಯದ ಪರವಾಗಿ, ಎಲ್ಲ ಸಮುದಾಯಗಳ ಪರವಾಗಿ ಇವತ್ತು ಸಿದ್ದರಾಮಯ್ಯ ಇದ್ದಾರೆ. ಇವತ್ತು ಬಸವ ಜಯಂತಿ ಕೊಟ್ಟಿದ್ದು ಯಾರು? ಇಂಥ ಯೋಜನೆಗಳು ಕೊಟ್ಟಂಥವ್ರು ಯಾರು?
ದಯಮಾಡಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪಕ್ಷ ಅನ್ನೋದು ಫಸ್ಟು ಅಲ್ಲ, ಇಲ್ಲಿ ವ್ಯಕ್ತಿ ಅನ್ನೋದು ಮುಖ್ಯ. ಇಲ್ಲಿ ಸಿದ್ದರಾಮಯ್ಯ ಅನ್ನೋದು ತುಂಬ ಮುಖ್ಯ. ಸಿದ್ದರಾಮಯ್ಯನ ದೂರ ಹೇಳೋಕ್ಕಿಂತ ಮುಂಚೆ ಅವರ ತಟ್ಟೆಗಳಲ್ಲಿ ಹೆಗಣಗಳು ಬಿದ್ದಿದ್ದಾವೆ, ಅದನ್ನು ಅವರು ಅರಿತುಕೊಳ್ಳಿ. ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಫ್ರೀಡಂ ಪಾರ್ಕ್ ಮುಂದೆ ಜನ ಸಾಗರವೇ ಸೇರಿದೆ. ಬಹಳಷ್ಟು ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಇಲ್ಲಿಯೂ ಕೂಡ ಸಾಕಷ್ಟು ಜನ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಹೋರಾಟಕ್ಕೆ ಬಂದಿದ್ದೀರಿ, ಮೊದಲಿಗೆ ಏನು ಹೇಳ್ತೀರಿ? ಸರ್, ಮೊದಲನೇದಾಗಿ ಇವರು ಯಾವ ಯುಗದಲ್ಲಿರೋದು ಗೊತ್ತಿಲ್ಲ. ಮೊದಲನೇದಾಗಿ BJPಯವರು, ಯಾಕೆಂದರೆ ಇದು ನಡೆದಿರೋದು BJP ಸರ್ಕಾರದಲ್ಲಿ. ಆ ಸರ್ಕಾರ ಯಾವುದಿನಲ್ಲಿ ಅವ್ರಿಗೆ ಮೂಢ ಸೈಟ್ ಹಂಚಿಕೆ ಆಗಿರೋದು ಪಾರ್ವತಮ್ಮವ್ರಿಗೆ, ಹಂಚಿಕೆ ಆಗಿರೋದು ಪಾರ್ವತಮ್ಮರ ಹೆಸರಿಗೆ ಆಗಿರೋದು. ಶಿಕ್ಷೆ ಕೊಡ್ತಿರೋದು ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ನ್ಯಾಯನ ತನಿಖೆ ಆಗಬೇಕು. ಮೊದಲಾಗಿ ಯಾರಲ್ಲಿ ಇಲ್ಲಿ ಏನು ತನಿಖೆ ಅಧಿಕಾರಿಗಳು ಏನು ತಪ್ಪು ಮಾಡಿದ್ದಾರೆ ಅದೆಲ್ಲ ತನಿಖೆ ಆಗಿ ಆಮೇಲೆ ಬಂದು ಸರ್ಕಾರದಿಂದ ಆಮೇಲೆ ಹೋಗಿ ನೋಟಿಸ್ ಕೊಡಬೇಕಾದ ಪದ್ಧತಿ ಇರೋದು. ಇವರು ಏಕೆ ಕೇಂದ್ರ ಸರ್ಕಾರ ಏಜೆಂಟ್ ಆಗಿ ಇಲ್ಲಿ ಬಂದು ಕೂತ್ಕೊಂಡು ಈ ರಾಜ್ಯಪಾಲರು ಫಸ್ಟ್ ಇಲ್ಲಿಂದ ತೊಲಗಕ್ಕೆ ಮೊದಲಾಗಿ ಅವ್ರಿಗೆ ಏನೂ ಗೊತ್ತಿಲ್ಲ. ಅವ್ರಿಗೆ ರಾಜಕಾರಣ ಸಂವಿಧಾನ ಬಗ್ಗೆ ಅವ್ರಿಗೆ ಏನು ತಿಳ್ಕೊಂಡಿಲ್ಲ, ಏನೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲದ ತಂದು ಕುಣಿಸ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಇಂಥ ಒಳ್ಳೆ ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ಬಡವರ ಬಂದು ಅವರು ಅನ್ನದಾತರಾಗಿರುವಂಥವ್ರಿಗೆ ಈ 5 ಗ್ಯಾರಂಟಿ ಕೊಡ್ತಿರುವಂಥ ಸರ್ಕಾರಕ್ಕೆ ಇವರು ಒಂದು ಕಿರುಕುಳ ಕೊಡಬೇಕು ಅಂತ ಮಾಡ್ತಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇವರೆಲ್ಲ. BJP ಸರ್ಕಾರದವರು ರಾಜ್ಯಪಾಲರು ಸೇರ್ಕೊಂಡು ಹಾಗೂ ಈಗ ಹೋಗಿರುವ ಕೇಂದ್ರಕ್ಕೆ ಕೆಲವು ಮಿನಿಸ್ಟ್ರಿಗಳರಲ್ಲ ಅವರು ಕೂಡ ಇದಕ್ಕೆ ಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ನ ಒಂದು ಬಣ ಪ್ರಯತ್ನ ಪಡ್ತಾ ಇದೆಯಂತೆ, ಎಸ್ಪೆಷಲಿ DK ಶಿವಕುಮಾರ್ ಅಂತೆಲ್ಲ BJPಯವರು ಮತ್ತು JDSನವರು ಆರೋಪ ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ಬಟ್ ಇವೆಲ್ಲ BJPಯವರು ಕಟ್ಟಿರೋ ಕತೆ. BJPಯವರು ಎಲ್ಲ ಅವ್ರ ಮುಖಕ್ಕೆ ಮಸಿ ಬೆಳೀತಿರುವಂಥ ಕಥೆಗಳಿವು. 36 ಜನ 134 ಜನ MLAಗಳಿದ್ದಾರೆ. ನಮ್ಮ ಸರ್ಕಾರ 5 ಸುಭದ್ರವಾಗಿರ್ತದೆ. ಯಾರು ಏನೇನು ಮಾಡಿದ್ರು ಕೂಡ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. 5 ವರ್ಷ ಯಾರು ಕೆಳಗಿಳಿಸೋಕೆ ಯಾರನ್ನೂ ಆಗೋದಿಲ್ಲ, ಸಿದ್ದರಾಮಯ್ಯ ಇಳಿಸೋಕ್ಕಾಗೋದಿಲ್ಲ. ಸುಭದ್ರವಾಗಿರುತ್ತೆ ನಮ್ಮ ಸರ್ಕಾರ 5 ವರ್ಷ. ಇವತ್ತು BJPಯವರು ಪ್ರತಿಭಟನೆ ಮಾಡ್ತಿದ್ದಾರೆ, ನೀವು ಇಲ್ಲಿ ಕಡೆ ಪ್ರತಿಭಟನೆ ಮಾಡ್ತಿದ್ದೀರಿ. ಮೊದಲನೇದಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ನಾವೆಲ್ಲ ಬೆಂಬಲ ಕೊಡೋಕೆ ಬಂದಿದ್ದೀವಿ. ಯಾಕೆಂದರೆ ಅವ್ರೇನು ತಪ್ಪು ಮಾಡಿಲ್ಲ ಅಂದರೆ ಈಗ BJP ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ. ಹೆಗಣ ಅವ್ರ ತಟ್ಟೆಯಲ್ಲಿ ಹೆಗಣ ಬಿದ್ದುಬಿಟ್ಟು ಬೇರೆಯವ್ರ ತಟ್ಟೆಯಲ್ಲಿ ಈಗ ಕಲ್ಲುಡ್ಕ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೊದಲು ಮನವರಿಕೆ ಮಾಡ್ಕೊಬೇಕು. ಅವರು ತಪ್ಪಿಟ್ಕೊಂಡು ಇನ್ನೊಬ್ಬರ ಬಗ್ಗೆ ಬೆಟ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೂಡ ಪ್ರಶ್ನೆನೇ ಇಲ್ಲ. ಇದು ರಾಜಕೀಯ ಕುತಂತ್ರ ಮಾಡ್ತಾ ಇದ್ದಾರೆ. BJPನವರು ರಾಜಕೀಯ ಕುತಂತ್ರ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು BJP ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಮೊದಲು ಬಿಡಬೇಕು. ರಾಜ್ಯಪಾಲರು ಸರ್ವ ಜನಾಂಗದ ನಾಯಕರು ಅವರು, ಆಯ್ತಾ? ಪಬ್ಲಿಕ್ಕಿಂದ ಎಲೆಕ್ಟ್ ಆಗಿರೋ ಪರ್ಸನ್ ಅಲ್ಲ. ಎಲ್ಲರೂ ಕೂಡ ಅವ್ರಿಗೆ ಗೌರವ ಕೊಡಬೇಕು. ಅವರು ಒಂದು ಪಕ್ಷ ಅಂದರೆ BJP ಪರ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಅದನ್ನು ಬಿಡಬೇಕು ಅವರು. ಈಗ ಕಾನೂನು ಹೋರಾಟ ಹೆಂಗೋ ನಡೀತಾ ಇದೆಯಲ್ವಾ, ಈ ಪ್ರತಿಭಟನೆ ಯಾಕೆ? ಸಿದ್ದರಾಮಯ್ಯನವ್ರು ತಪ್ಪಿದ್ರೆ ಶಿಕ್ಷೆ ಆಗುತ್ತೆ, ಇಲ್ಲ ಅಂತ ಅಂದ್ರೆ ಆಗಲ್ಲ. ಈ ಹೋರಾಟ ಯಾಕೆ? ಈ ಹೋರಾಟ ಏನಕ್ಕೆ ಅಂದರೆ ಅವರು ಸಿದ್ಧಹಸ್ತರು. ಎಷ್ಟು ಹಾಲು ಹೆಂಗೋ ಬಿಳಿ ಹಾಲು ಇದೆಯೋ ಅದೇ ಥರ ಅವರು ಸಿದ್ಧಹಸ್ತರು. 5 ಬಿಟ್ಟು ಅವ್ರು ಸುಮಾರು ಜನಕ್ಕೆ ಬಡವ್ರ ಪರ ದೀನವ್ರ ಪರ ಹೋರಾಟ ಮಾಡಿದ್ದಾರೆ. ಜನಗಳ ಪರ ಕಾಳಜಿ ಏಕೈಕ ನಾಯಕ ಅಂದರೆ ದೇವರಾಜ ಅರಸು ಬಿಟ್ಟರೆ ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯರು ಏಕೈಕ ನಾಯಕ, ಎಲ್ಲ ಜನಪರ ನಾಯಕ, ಹೈಂದ ನಾಯಕ ಅಂತ ಸಿದ್ದರಾಮಯ್ಯರು ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಇದು ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನಾವು BJPನವ್ರಿಗೆ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ BJPಯವರು ಪಟ್ಟು ಹಿಡಿದಿದ್ದಾರೆ. ಅಕಸ್ಮಾತ್ ಆಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಏನು ಮಾಡ್ತೀರಿ? ಸಿದ್ದರಾಮಯ್ಯನವ್ರ ಮೇಲೆ ಗತಾಪ್ರಹಾರ ಮಾಡಿದ್ರೆ ಸಿದ್ದರಾಮಯ್ಯನ ರಾಜೀನಾಮೆ ಪಡ್ಕೋಬೇಕು ಅಂತಿದ್ದಾರಲ್ಲ, ಇವರು ಸಂವಿಧಾನ ಸುಡ ಅಂತ ಕೆಲಸ ಮಾಡ್ತಾ ಇದ್ದಾರೆ. BJPಯವರು ಸಂವಿಧಾನ ವಿರೋಧಿಗಳು. ಸಂವಿಧಾನದ ಪರವಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಹಿಂದುಳಿದರು, ದಲಿತರು, ಅಲ್ಪಸಂಖ್ಯಾತರ ಪರವಾಗಿದ್ದಾರೆ ಅಂತ ನಾಯಕನ ಬಲಿಪಶು ಮಾಡಿದ್ರೆ ಸಂವಿಧಾನ ಸುಟ್ಟಂತ ಕೆಲಸ ಮಾಡಿದ್ರೆ ಇವರು ಸಿದ್ದರಾಮಯ್ಯನ ಮೇಲೆ ಇದು ಮಾಡ್ತಾ ಇಲ್ಲ, ಸಂವಿಧಾನ ಸುಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ BJPಯವರು. ರಾಜ್ಯಪಾಲ ಸೇರಿ, ನರೇಂದ್ರ ಮೋದಿ ಸೇರಿ, ಸೆಂಟ್ರಲ್ BJPಯವರು ಏನೇನಿದ್ದಾರೆ ಅವರೆಲ್ಲ ಸಂವಿಧಾನ ಸುಡೋ ಅಂತ ಕೆಲಸವನ್ನ ಕರ್ನಾಟಕ ರಾಜ್ಯದಿಂದ ಮಾಡ್ತಾವ್ರೆ. ಇದಕ್ಕೆ ರಾಜ್ಯ ದಂಗೆ ಹೇಳುತ್ತೆ, ಹತ್ತಿ ಉರಿಯುತ್ತೆ. ಇವರೇ ಸಿದ್ದರಾಮಯ್ಯನವ್ರು ಏನಾರು ರಾಜೀನಾಮೆ ತಗೊಂಡು ಅವ್ರನ್ನೇನಾರು ಅವ್ರ ಅಪಚ್ಯುತಿಗೆ ಏನಾದ್ರು ಬಂದರೆ ರಾಜ್ಯ ಹತ್ತುರಿರ್ತಕ್ಕಂಥ ಕೆಲಸ ಮಾಡ್ತೀವಿ. ಇಡೀ ರಾಜ್ಯದಲ್ಲೆಲ್ಲ ಗ್ರಾಮದಲ್ಲೂ ಇಡೀ ರಾಜ್ಯದಲ್ಲಿ ಹಳ್ಳಿಯಲ್ಲಿ ಕೂಡ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಫಸ್ಟ್ ಇವ್ರು ಎಚ್ಚರಿಕೆಬೇಕು. ಸಂವಿಧಾನ ಕೈ ಹಾಕಿರೋದು ಸಿದ್ದರಾಮಯ್ಯ ಕೈ ಹಾಕಿಲ್ಲ, ಇವರು ಸಂವಿಧಾನ ಕೈ ಹಾಕಿರೋದು. ಸಂವಿಧಾನ ವಿರೋಧಿಗಳು BJPಯವರು. ಸಂವಿಧಾನ ಅಂದ್ರೆ ಏನು ಅಂತೆಲ್ಲ ಗೊತ್ತಿಲ್ಲ BJPಯವ್ರಿಗೆ. ಅವ್ರು ಯಾರೋ 0 ಕ್ಲಾಸಿಂದ ಬಂದ್ರಂತಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ. ಇವ್ರು ಸಿದ್ದರಾಮಯ್ಯನ ಮೇಲೆ ಏನಾದರೂ ಗದಾಪ್ರಹಾರ ಮಾಡಿ ಅವ್ರಿಗೆ ಏನೋ ತೊಂದರೆ ಕೊಟ್ಟ ಅಂತಂದರೆ ಸಂವಿಧಾನ ಸುಟ್ಟಂಗೆ. ಇವ್ರಿಗೆ BJPಯವ್ರಿಗೆ ಅರ್ಥ ಆಗ್ತಾ ಇಲ್ಲ.
ಅವರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ಈ ಸತಿನೇ ಹೋಗ್ಬೇಕಾಯ್ತು BJP, ಸರ್ವನಾಶ ಆಗುತ್ತೆ, ದೊಡ್ಡ ಸ್ವತಂತ್ರ ಚಳವಳಿ ಆಗುತ್ತೆ. ಇದೇ ಥರ ಮಾಡ್ಕೊಂಡು ಬಂದ ಇದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಆಂದೋಲನ ಆಯ್ತಲ್ಲ, ಇಡೀ ದೇಶದಲ್ಲಿ BJP ಬಿಟ್ಟು ತೊಲಗಿ ಅಂತ ಒಂದು ದೊಡ್ಡ ದೇಶದಲ್ಲಿ ಆಂದೋಲನ ಆಗಲೇ ಆಗುತ್ತೆ, ಆಗೇ ಆಗುತ್ತೆ. ಇವತ್ತಲ್ಲ ನಾಳೆ 5 ವರ್ಷ ಅಲ್ಲ 10 ವರ್ಷ ಆದರೂ ಸರಿ ಬ್ರಿಟಿಷರನ್ನು ತೊಲಗಿಸಿದ್ವಿ, BJPನ ತೊಲಗಿಸೋಂಥ ಕೆಲಸ ಇಡೀ ದೇಶ ದಂಗೆ ಹೇಳುತ್ತೆ. ಇವರು ಕೈ ಹಾಕಿರೋ ಸಿದ್ದರಾಮಣ್ಣನಿಗೆಲ್ಲ ಸಂವಿಧಾನ ಕೈ ಹಾಕಿರೋದು ಇವರು. ಈಗ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾರಂಥ ಕೆಲಸಗಳು ಈ BJP ಸರ್ಕಾರ BJP ಅವ್ರಿಗೆ ಸ್ವಲ್ಪನೂ ಹಿಡಿಸ್ತಾ ಇಲ್ಲ. ಈಗಾಗಲೇ ಜನ 135ಕ್ಕೂ ಸೀಟ್ ಹೆಚ್ಚು ಸ್ಥಾನಗಳನ್ನ ಜನ ಅವಿರೋಧವಾಗಿ ಆಯ್ಕೆ ಮಾಡಿ ಶಾಸಕರನ್ನ ಕಳಿಸಿ ಸಿದ್ದರಾಮಯ್ಯವ್ರನ್ನ ಶಾಸಕಾಂಗ ಪಕ್ಷ ಇದನ್ನು ಮಾಡಿ ಮುಖ್ಯಮಂತ್ರಿ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ನವ್ರನ್ನ ಆಯ್ಕೆ ಮಾಡಿದ್ದಾರೆ. ಇಂಥ ಸರ್ಕಾರನ ಅಭದ್ರಗೊಳಿಸಿ ನಾವು JDS BJP ಅವ್ರು ಬಂದು ಕೂತ್ಕೋಬೇಕು ಅಂತೇಳಿ ಮಾಡ್ತಾರಂತ ಹುನ್ನಾರಗಳು. ಹಿಂದೆ ಸಿದ್ದರಾಮಯ್ಯವ್ರು ಬಂದ ಮೇಲೆ ಏನೋ ಸೈನ್ ಹಾಕೋರೇನ್ರಿ ಮುಖ್ಯಮಂತ್ರಿಗಳು? ಈ ಮೂಡ ಇದಕ್ಕೆ ಸೈಟ್ ಕೊಡಿ ಅಂತ, ನನ್ನ ಧರ್ಮಪತ್ನಿಗೆ ಸೈಟ್ ಕೊಡಿ ಅಂತ ಏನಾರ ಸೈನ್ ಮಾಡಿದಾರ? ಲೆಟ್ರು ಕೊಟ್ಟಿದ್ದಾರ? ಇಲ್ಲ ಫೋನ್ ಮಾಡಿ ಒತ್ತಡ ಮಾಡಿದಾರ? ಏನಿಲ್ವಲ್ಲ. ಹಿಂದೆ ಇದ್ದಂಥ ಸರ್ಕಾರ ಯಾವುದೋ BJP ಸರ್ಕಾರ. ಅವತ್ತು ಯಾರಿದ್ರು ಸ್ವಾಮಿ ಮುಖ್ಯಮಂತ್ರಿ? ಬೊಮ್ಮಾಯಿ ಇದ್ರು, ಮಿನಿಸ್ಟ್ರಿ ಇದ್ರು, ನಗರಾಭಿವೃದ್ಧಿ ಮಿನಿಸ್ಟ್ರಿ ಇದ್ರು, ಚೇರ್ಮನ್ ಇದ್ರು, ಕಮಿಷನರ್ ಇದ್ರು. ಇವರೆಲ್ಲ ನೋಡೇ ತಾನೇ ಸೈನ್ ಹಾಕಿರೋದು, ಮಾಡಿ ಕೊಟ್ಟಿರೋದು. ಅವತ್ತು ಅವರು ಭೂಮಿ ಹೋಗಿರೋದಕ್ಕೆ ಇದು ಆಗಿ 10 ಸೈಟು 12 ಸೈಟು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಯಾತಕ್ಕೆ ಕೊಟ್ಟರು? ಯಾರು ಕೊಟ್ಟವರು? BJP ಗೌರ್ಮೆಂಟಲ್ಲಿರೋರೇ ತಾನೇ ಕೊಟ್ಟಿದ್ದು. ಕಾಂಗ್ರೆಸ್ನವ್ರೇನೋ ಕೊಡಿ ಅಂತೇಳಿ ಮುಖ್ಯಮಂತ್ರಿ ಸೀಟ್ ಮೇಲೆ ಏನೋ ಪ್ರಭಾವ ಬೀರೇನೋ ಅದನ್ನು ಅಪ್ರೂವಲ್ ಮಾಡಿಸಿಲ್ವಲ್ಲ. ಹಿಂದೆ ಅದ್ರ ಕಮಿಷನರ್ ಇದ್ರು, ಮೂಡ ಕಮಿಷನರ್ ಇದ್ರು, ಮೂಡ ಚೇರ್ಮನ್ ಇದ್ರು, ನಗರಾಭಿವೃದ್ಧಿ ಮಿನಿಸ್ಟ್ರಿ ಇದ್ರು, ಮುಖ್ಯಮಂತ್ರಿಗಳಿದ್ರು. ಎಲ್ಲ ಇದ್ಕೊಂಡು ಕೊಟ್ಟಾಗ ಇವರೆಲ್ಲ ಸುಮ್ಮನೆ ಇದ್ಬಿಟ್ಟು ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರನ್ನ ಯಾಗಾದರೂ ಮಾಡಿ ಮೂಡ ಹಗರಣದಲ್ಲಿ 15 ಸೈಟು 70 ಕೋಟಿ ಸೈಟ್ ತಗೊಂಬಿಟ್ಟವ್ರೆ ಅಂತೇಳಿ ಇಲ್ಲ ಸಲ್ಲದನ್ನೆಲ್ಲ ಇದು ಮಾಡಿಕೊಂಡು ರಾಜ್ಯಪಾಲರು ಮೊದಲಾಗೆ BJP ಅವರು ಅವ್ರ ಕರೆಸಿ ನರೇಂದ್ರ ಮೋದಿ ಅವರು ಶಾ ಅವರೆಲ್ಲ ಕರೆಸಿ ಮಾತಾಡಿ ಇದನ್ನು ಪ್ರಾಸಿಕ್ಯೂಷನ್ನ ಕೊಡಿ ಅಂತೇಳಿ ಅವ್ರು ಹೇಳಿದ್ಮೇಲೆ ಇವರು ಕೊಟ್ಟಿರೋದು. ಅಲ್ಲೇನೂ ಇಲ್ಲ ರೀ, ಅಲ್ಲಿ ಏನೂ ಇಲ್ಲ. ಅಲ್ಲಿ ಏನಾನ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಸೈನ್ ಹಾಕಿರೋದಾಗಲಿ ಏನಾದಾಗಲಿ ಇದೆಯಾ? ಈಗಾಗಲೇ ಯಾರೋ ಕುಮಾರಸ್ವಾಮಿ ಅವ್ರಿಗೆ ಲೋಕಾಯುಕ್ತವ್ರು ಕೇಳಿದ್ದಾರೆ ಪ್ರಾಸಿಕ್ಯೂಷನ್ ಕೊಡಿ ಅಂತ. ಈಗಾಗಲೇ 6-7 ತಿಂಗಳ ಹಿಂದೆನೇ ಹೋಗಿದೆ, ಕೊಟ್ಟಿಲ್ಲ. ಎಷ್ಟು ಜನದ ಹಂಗೆ ಮಾಡಿಕೊಂಡು ರಾಜ್ಯಪಾಲರು ಇವ್ರದ್ದು ಯಾಕೆ ಒಂದೇ ದಿವಸದಲ್ಲಿ ತರಾತುರಿ ಕೊಟ್ಟರು? ಸಿದ್ದರಾಮಯ್ಯವ್ರನ್ನ ತೆಗಿಬೇಕು, ಕಾಂಗ್ರೆಸ್ ಸರ್ಕಾರನ ತೆಗಿಬೇಕು ಅಂತ. ಅಷ್ಟು ಬಿಟ್ಟರೆ ಇವ್ರದ್ದೇನೂ ಇಲ್ಲ. ಇವ್ರ ಸರ್ಕಾರದಲ್ಲಿ ಯಾರಿಗಾನ ಬಡ ಜನತೆಗೆ ಏನಾದರೂ ಒಂದು ಮಾಡೋರನ್ರಿ? ಏನು ಮಾಡಿದ್ದಾರೆ ಇವರು? ಆ ಕೊರೋನಾ ಸಮಯದಲ್ಲಿ ಎಲ್ಲ ಲೂಟಿ ಹೊಡೆದು ಹಾಕ್ಬಿಟ್ರು. ಆ ಬೆಡ್ಗಳು ಬ್ಲಾಕ್ ಮಾರಿ ತಿಂದರು, ಅದರಲ್ಲೂ ದುಡ್ಡು. ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವಿದ್ಯುತ್ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಎಲ್ಲನೆಲ್ಲ ಹೋಗಲಿ ಹೆಣ್ಣು ಮಕ್ಕಳಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ. ಮತ್ತು ಅಕ್ಕಿ ಕೊಡ್ತೀನಿ ಅಂತ 5 kg ಕೊಡ್ತೀನಿ ಅಂತ ಹೇಳಿದರು, ಅದು ಕೊಡೋಕ್ಕಾಗಲಿಲ್ಲ. ನರೇಂದ್ರ ಮೋದಿ ಅವರು ಅಕ್ಕಿ ಕೊಡಲಿಲ್ಲ ಸೆಂಟ್ರಲ್ಲಿಂದ. ಆ 5 kgಗೋಸ್ಕರ ಒಬ್ಬರಿಗೆ 170 ರೂಪಾಯಿ ಅಂತ ಅದನ್ನು ಹಣ ಹಾಕ್ತಾ ಇದ್ದಾರೆ. ಒಟ್ಟಾರೆ ನಿಮ್ಮ ಆಗ್ರಹ ಏನು ಈ ಪ್ರತಿಭಟನೆ ಮುಖೇನ? ರಾಜ್ಯಪಾಲರ ವಿರುದ್ಧವಾಗಿ ನಾವು ಓಡಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ಹೋರಾಡ್ತಾ ಇದ್ದೀವಿ ಸರ್ ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.